ಅಂಡಿಗೇರಿ ಎಪಿಎಂಸಿಯಲ್ಲಿ ಹೆಸರು ಖರೀದಿ ಕೇಂದ್ರಕ್ಕೆ ಶಾಸಕ ಎನ್ಎಚ್ ಹೂ ಚಾಲನೆ. ಅಂಡಿಗೇರಿ ತಾಲೂಕಿನ ಅಂಡಿಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಇಂದು ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿ ಹೆಸರು ಖರೀದಿ ಕೇಂದ್ರದ ಉದ್ಘಾಟನೆಯನ್ನು ನೆರವೇರಿಸಿ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಿದರು. ಮುಂದುವರೆದು ಮಾತನಾಡಿ, ಸರ್ಕಾರ ಕ್ವಿಂಟಾಲ್ ಹೆಸರು ಬೆಳೆಗೆ 8,682 ರೂಪಾಯಿ ದರ ನಿಗದಿ ಮಾಡಿದ್ದು, ಪ್ರತಿಯೊಬ್ಬರ ಖಾತೆಯಿಂದ 10 ಕ್ವಿಂಟಾಲ್ ಹೆಸರು ಖರೀದಿ ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಅಂಡಿಗೇರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನವಲಗುಂದ ತಾಲೂಕು ಒಕ್ಕಲುತನ ಹುಟ್ಟುವಳ್ಳಿ ಮಾರಾಟ ಕೇಂದ್ರಕ್ಕೆ ಹೆಸರು ಖರೀದಿಗೆ ಅವಕಾಶ ಕೊಟ್ಟಿದೆ. ಈಗಾಗಲೇ 850ಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕೆಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಶ್ರೀ ಬಾಪು ಗೌಡ್ರು ಪಾಟೀಲ್, ಸಹಕಾರಿ ಧುರೀಣರು ಆದ ಬಸವಗೌಡರು ಕೊರಹಟ್ಟಿ, ವಿಎಸ್ ಸೊಸೈಟಿಯ ಚೇರ್ಮನ್ರು ಆದ ನಿಜೇಗುಣೆಪ್ಪ ಅಕ್ಕಿ ಧಾರವಾಡ, ಜಿಲ್ಲಾ ಗ್ರಾಮೀಣ ಸೇವಾ ದಳದ ಅಧ್ಯಕ್ಷ ಚೆಂಬಣ್ಣ ಹಾಳದೋಟರ್, ಪುರಸಭೆ ಸದಸ್ಯರು ಆದ ಮುದುಕಣ್ಣ ಕುರುವರ, ಬಾಬಾಜಾನ್ ಮುಲ್ಲಾನವರ್, ರೈತರುಗಳು ಆದ ದಾವರ್ ಸಾಬ್ ದರವಾನ್, ಮಲ್ಲೇಶಪ್ಪ ಅಸುಂಡಿ, ತ್ಯಾಮಣ್ಣ ಕೋಕಿ, ದೇವೇಂದ್ರಪ್ಪ ನರಗುಂದ, ಮಲ್ಲಿಕಾರ್ಜುನ್ ಹಕರಕಿ, ಶಿವಪ್ಪ ಬಾಳೋಜಿ, ಬಸವರೆಡ್ಡಿ ಜಕರೆಡ್ಡಿ, ಅಜ್ಜು ನವಲಗುಂದ, ತಾಲೂಕು ದಂಡಾಧಿಕಾರಿ ಮಂಜುನಾಥ್ ದಾಸಪ್ಪನವರ್, ರಿಷಿ ಸಾರಂಗಿ, ಸಿದ್ದಾರೂಢ ಆಲದಗಟ್ಟಿ ಸೇರಿ ಹಲವಾರು ಉಪಸ್ಥಿತರಿದ್ದರು. ಮಲ್ಲಮ್ಮ ನಿರ್ಭ ಕುಶಲದೇ ಮರಡ್ಡಿ ಶಶಿಯು ಮಲ್ಲಮ್ಮ ನಿರ್ಭ ಕುಶಲದೇ ಪ್ರೇಮದಿಂದ ಪೂಜಿಸೈ ರಕ್ಷಿಸಿದ ಮಲ್ಲಿಕಾರ್ಜುನನೇ ಮಂಗಲ ಮೂರುತಿ ಮಲ್ಲಿಕಾರ್ಜುನನೇ ಪಟ್ಟಿಗನ್ನ ಇಲ್ಲೋ ದೇವ ಹೊತ್ತು ಸಗಣಿ ಅಡವಿಯೋಳ್ ಪಟ್ಟಿಗನ್ನ ಇಲ್ಲೋ ದೇವ ಹೊತ್ತು ಸಗಣಿ ಅಡವಿಯೋಳ್ ನಿತ್ಯ ತಿರಕು ತಿರುಪಾಳೆ ರಕ್ಷಿಸಿದ ಮಲ್ಲಿಕಾರ್ಜುನನೇ ಮಂಗಲ ಮೂರುತಿ ಮಲ್ಲಿಕಾರ್ಜುನನೇ ವಸದಿಯೊಳಗೆ ಯಶಿವರ್ವದ್ದ ಲೇಷ ಸಿದ್ಧ ಸಲವೂರೇ ವಸದಿಯೊಳಗೆ ಯಶಿವರ್ವದ್ದ ಲೇಷ ಸಿದ್ಧ ಸಲವೂರೇ ಕುಸುಗಳನ್ನು ರಕ್ಷಿಸಿದ ಈಶ್ವರರ ಮಹಾದೇವ್. ಸರ್ ಹಂಗ ಸರ ಇದನ್ನ ನಾವು ಅಲ್ಲ ಅದು ತಗೋದು ರಮಣ ತಗೋ ಬಂದಾವ ತೋರು ಸರ್ ಬಾ ಇಲ್ಲ ಬೇಡ ಅವರೇ ಬೇಡ ಮಲ್ಲಣ್ಣ ಬಾ ನಾ ಬೇಡ ಬಾ 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 ರೈತರು ನೀವು ಅಷ್ಟ ಕಸು ಕಾಕಿ ಹಂಗೆ ಇಲ್ಲಿ ಟ್ರೈ ಪಟ್ಟ ಮನೇನ ಅವ್ರು ಬರ್ರಿ ಇವ್ರ ಮುಲ್ಲ ಬರ್ರಿ ಬಜೆಟ್ ಅವ್ರು ಬರ್ರಿ ನೋಡಿ ಅಯ್ಯಮ್ಮ ಒಂದು ಪಟ್ಟಿ ಕೊಡ ಅಂತಂದ ಮೊದಲು ಪಟ್ಟಿ ಕೊಡಲ್ಲ ಬರ್ರಿ ಬರ್ರಿ ಸೆಟ್ರ ಬರ್ರಿ ಸರ್ ಬಣ ಬರ್ರಿ ನೋಡಿ ದಂಡ ಹಾಕೊಂಡು ನಿಮ್ಮ ಪ್ರೆಸಿಡೆಂಟ್ ಹೋಟೆಲ್ನಾಗ ಸರ್ಕಾರದ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರವನ್ನು ಪ್ರಥಮವಾಗಿ ಅಂಡಿಗೇರಿಯಲ್ಲಿ ಪೂಜೆ ಮಾಡಲಾಗಿದೆ. ಇದರ ಉಪಯೋಗವನ್ನು ಏನು ಹೆಸರು ಬೆಳೆದಂಥ ರೈತರಿದ್ದು ಮಳೆಯಿಂದ ಇನ್ನೂ ತೊಂದರೆಯಾಗಿ ಅಲ್ಲೇ ದಾಸ್ತಾನು ಮಾಡ್ಕೊಂಡು ಇಟ್ಕೊಂಡಿದ್ರು. ಆ ಎಲ್ಲ ರೈತರು ಇವತ್ತು ಹೆಸರನ್ನು ಈ ಖರೀದಿ ಕೇಂದ್ರಕ್ಕೆ ತೊಗೊಂಡು VSS ವತಿಯಿಂದ ಮತ್ತು TPC ವತಿಯಿಂದ ಇವತ್ತು ಅಂಡಿಗೇರಿ ಪ್ರಾರಂಭಿಸಿದೆ. ರೈತರು ಅದರ ಸದುಪಯೋಗ ಪಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು
ಮತ್ತು ನಮ್ಮ APMC ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್, ಸಂತೋಷ್ ಲಾಡ್ ಅವರು ಎಲ್ಲರೂ ಕೂತ್ಕೊಂಡು ಒಂದು ಒತ್ತಾಯ ಮಾಡಿದ್ವಿ. ಕೃಷಿ ಸಚಿವರು ಅಂತ ಚಲುವರಾಯ ಸ್ವಾಮಿ ಕೂಡ ತೀರ್ಮಾನ ಮಾಡಿದರು. ಇವತ್ತು ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿ ಇವತ್ತು ಕೃಷಿ ಮೇಳದ ದಿವಸನೇ ಇವತ್ತು ಅನ್ನಗಿರಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ. ರೈತರಿಗೆ ಏನೋ ಸಮಸ್ಯೆ ಇಲ್ಲ, ಆ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಮಾತನ್ನು ತಮ್ಗೆ ಹೇಳಿ ಇದರ ಉಪಯೋಗವನ್ನು ರೈತರೆಲ್ಲ ಪಡಿಬೇಕಂತ ವಿನಂತಿಯನ್ನು ಮಾಡ್ತಾರೆ. ಪ್ರತಿ ಎಕರೆಗೆ 10 ಕ್ವಿಂಟಲ್ ಕೊಟ್ಟರೆ ಮೊದಲಕ್ಕೆ ಉತ್ತರಕ್ಕೆ 15 10 ಕ್ವಿಂಟಲ್ ಆಯ್ತು. ಮೊನ್ನೆ ಜೋಶಿ ಸಾರ್ ಮಾತಾಡಿವಿ, ಪ್ರತಿ ವರ್ಷ 38,000 36,000 ಮೆಟ್ರಿಕ್ ಟನ್ನು ಅನುಮತಿ ಕೊಡ್ತಿದ್ವಿ. ಈ ಸರಿ 26,000 ಮೆಟ್ರಿಕ್ ಟನ್ ಕೊಟ್ಟರು. ಅದಕ್ಕೆ ಅದು ಕ್ವಾಂಟಿಟಿ ಕಡಿಮೆ ಆಗಿದೆ. ನಾವು ಇವತ್ತೇನು ಭಾಳ ಜನ ರೈತರಿಗೆ ಎಷ್ಟು ಜನ ತೊಂಬರ್ಲಿ ರೈತರು ಅದು ಬೇಡಿಕೆ ನೋಡ್ಕೊಂಡು ಹಂಗೆ ಹೆಚ್ಚು ಕಡಿಮೆ ಸರ್ಕಾರಕ್ಕೆ ಒತ್ತಾಯ ಮಾಡಿ. ತೇವಾಂಶ 12ರಿಂದ 13% ಆಗುತ್ತೆ. ತೇವಾಂಶದ್ದು ಏನೋ ಬದಲಿ ಮಾಡೋಕ್ಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕು. ಇವತ್ತು 14% ಮಾಡ್ಬೇಕಂತ ಏನೋ ಒಂದು ಅನುಮತಿ ಕೊಟ್ಟರಲ್ಲ, 12 ಮೊದಲೇಕ ಅದು 14 ಮಟ್ಟ ಒಂದು ಅನುಮತಿ ಕೊಟ್ಟರೆ ಅದಕ್ಕೆ ಆ ರೀತಿಯಾಗಿ ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನ ರೈತರು ತೊಂದರೆ ಆಗದೆ ನಡೆಸ್ಕೊಂಡು ಹೋಗೋದಿಲ್ಲ ಅಷ್ಟೇ. ಒಟ್ಟಿನ ಮೇಲೆ ರೈತರಿಗೆ ಒಳ್ಳೇದಾಗೋದು. ನೋಡಿ, ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ವಿ. ರೇಟ್ನಾಗ 8,100 ಮಾರ್ಕೆಟ್ನಾಗ ಹೋಗ್ತು. ಖರೀದಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು 6,100 ಅದಕ್ಕೆ ನಾವು ಖರೀದಿ ಕೇಂದ್ರ ಯಾಕೆ ದೌಡ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ನೋಂದಣಿ ಮಾಡೋಕ್ಕಿಂತ ಪೂರ್ವದಲ್ಲೇ 8,100 ಮಾರ್ಕೆಟ್ನಾಗ ನಡೀತು. ಅಕಸ್ಮಾತ್ ಇಲ್ಲ ರೈತರು ಭಾಳ ಇಲ್ಲಿ ಬರ್ತಿತ್ತು. ಅದಕ್ಕೆ ನಾವು ರೈತರಿಗೆ ಎಲ್ಲೇ ಸಮಸ್ಯೆ ಬರಲಿ, ದರ ಕಡಿಮೆ ಆತಂದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಖರೀದಿ ಮಾಡ್ತಕ್ಕಂಥದ್ದು ಒಂದು ಬೆಂಬಲ ಬೆಲೆ ಯೋಜನೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಭಾಳ ತರಾತುರಿ ಒಳಗೆ ಖರೀದಿ ಪ್ರಾರಂಭ ಆಗ್ತದೆ. ತರಾತುರಿ ಎಲ್ಲ ಬೇಗ ಮಾಡಬೇಕಿತ್ತು, ಇನ್ನೂ ಲೇಟ್ ಆಗೈತೆ ನನ್ನ ಲೆಕ್ಕದಾಗ. ನಾವು ಅದನ್ನು